ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ಪ್ರಾರಂಭದಲ್ಲಿ ನಿಮಗೆ ಬೇವು ಬೆಲ್ಲ ಎರಡೂ ಇದೆ. ಗುರುಬಲ ಇಲ್ಲ, ಈ ಕಾರಣದಿಂದಾಗಿ ಸ್ವಲ್ಪ ಕಹಿ. ತೃತೀಯದಲ್ಲಿರತಕ್ಕಂಥ ಶನೈಶ್ಚರನಿಂದಾಗಿ ಸ್ವಲ್ಪ ಧೈರ್ಯ ಸಾಹಸಗಳು ಖಂಡಿತ ಇರುತ್ತೆ. ಏನನ್ನು ಎದುರಿಸ್ತೀನಿ ಅಂತಕ್ಕಂಥ ಶಕ್ತಿ ಇರುತ್ತೆ ಮಕರ ರಾಶಿಯವರಿಗೆ ಪ್ರಾರಂಭದಲ್ಲಿ. ಜೂನ್ನಿಂದ ನಿಮಗೆ ಒಂದು ಬಂಗಾರದ ರಸ್ತೆ ಸಿಕ್ಕಿಬಿಡುತ್ತೆ. ಅಲ್ಲಿಂದ ನಿಮಗೆ ನಿಮ್ಮ ಜೀವನದ ಹಾದಿ ಅತ್ಯಂತ ಸುಲಭವಾಗುತ್ತೆ, ರುಚಿಯೂ ಇರುತ್ತದೆ. ಗುರು ನಿಮ್ಮ ಪಾಲಿಗೆ ಒಂದು ಮಂಗಳ ಕಾರ್ಯಗಳನ್ನು ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಏರ್ಪಾಡು ಮಾಡಿಕೊಡ್ತಾನೆ. ಯಾವುದೋ ಒಂದು ಹೊಸ, ಅದು ಜಲಕ್ಷೇತ್ರ, ಹೀಗಾಗಿ ವಿದೇಶ ಯಾನ ಇಂಥವುಗಳು ಸಾಧ್ಯತೆ, ವಿದೇಶದಲ್ಲಿ ಕೆಲಸದ ಸಾಧ್ಯತೆಗಳು ಇವುಗಳನ್ನೆಲ್ಲ ಖಂಡಿತ ತಂದುಕೊಡ್ತಾನೆ. ಅಲ್ಲಿ ಸಪತ್ನಿ ಸುತವಾನ್ ಮದೇ ಅತಿ ಸುಭಗ ಅಂತ ಹೇಳಿದೆ. ಹೀಗಾಗಿ ಮುಖ್ಯವಾಗಿ ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ರಸ್ಯಮಯವಾಗಿರುತ್ತದೆ ನಿಮ್ಮ ಜೀವನ ದಾಂಪತ್ಯದಲ್ಲಿ. ಮತ್ತು ವಿವಾಹಾದಿ ಮಂಗಳ ಕಾರ್ಯಗಳು ನೆರವೇರ್ತಕ್ಕಂತಹ ಸಾಧ್ಯತೆ ಗುರುವಿನಿಂದಾಗಿ ನಿಮಗೆ ಜೂನಿಂದ ಅಕ್ಟೋಬರ್ವರೆಗೆ ಒಂದು ಸಮೃದ್ಧಿಯ ಕಾಲ ಅಂತ ಹೇಳ್ಬೋದು. ವ್ಯವಹಾರಗಳಲ್ಲೂ ಅಷ್ಟೇ, ಅದು ಯಾವುದನ್ನು ನಾವು ಜಲಕ್ಷೇತ್ರದ ವ್ಯಾಪಾರಗಳು ಅಂತೀವೋ, ಮತ್ಸ್ಯೋದ್ಯಮದ ಹಿಡಿದು ಒಂದು ಸ್ವಿಮ್ಮಿಂಗ್ ಪೂಲಿಂದ ಹಿಡಿದು ನೀವು ಸಮುದ್ರದ ಯಾನ ಅಲ್ಲಿಯವರೆಗೆ ಬಹಳ ವಿಶೇಷವಾದ ಒಂದು ಆದಾಯಕ್ಕೆ ಮೂಲ ಆಗುತ್ತೆ ಅದು. ಹೀಗಾಗಿ ತುಂಬ ಚೆನ್ನಾಗಿದೆ. ಆನಂತರದಲ್ಲಿ ಅಕ್ಟೋಬರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಅಲ್ಲಿ ದೀನೋ ಜೀವತಿ ಸೇವೆಯ ಕಲುಷಭಾಕ್ ಅಂತ ಹೇಳಿದೆ, ದೀನತೆ ಬಂದುಬಿಡುತ್ತೆ. ಇನ್ಯಾರನ್ನೋ ಹಿಡಿಬೇಕಾಗತ್ತೆ, ಒಂದು ಸಣ್ಣ ಪುಟ್ಟ ಕೆಲಸಕ್ಕೂ ಮತ್ತೊಬ್ಬರು ಮನೆ ಮುಂದೆ ಕಾಯಬೇಕಾದ ಪರಿಸ್ಥಿತಿ, ನೀವೇ ಒಂದು ರೀತಿಯಲ್ಲಿ ಶರಣಾಗತರಾದಂಥ ಆಗಬೇಕಾದ ಪರಿಸ್ಥಿತಿ, ಇವುಗಳೆಲ್ಲ ಬರೋ ಸಾಧ್ಯತೆ ಇರುತ್ತೆ ಅಕ್ಟೋಬರ್ ನಂತರದಲ್ಲಿ. ನವಂಬರ್, ಡಿಸೆಂಬರ್, ಜನವರಿ ಅಲ್ಲಿವರೆಗೆ. ನಂತರದಲ್ಲಿ ಮತ್ತೆ ಜನವರಿಯಿಂದ ನಿಮಗೆ ಗುರುಬಲ ಬರುತ್ತದೆ. ಮತ್ತೆ ಯಥಾ ಪ್ರಕಾರ ನಿಮ್ಮ ಚಟುವಟಿಕೆಗಳಿಗೆಲ್ಲ ಒಂದು ಬಲ ಬಂದು ಹಣ ಸಂಪಾದನೆಗೆ ಒಂದು ದಾರಿ ಆಗುತ್ತೆ, ಸಂಶಯ ಇಲ್ಲ. ಈ ಮಧ್ಯೆ ಡಿಸೆಂಬರ್ನಲ್ಲಿ ರಾಹುಕೇತುಗಳ ಸಂಚಾರ ನಿಮಗೆ ಸ್ವಲ್ಪ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು, ಗುರುವು ಇರೋದಿಲ್ಲ ಆಗ. ಹೀಗಾಗಿ ದಾಂಪತ್ಯದಲ್ಲಿ ಮನಸ್ತಾಪ, ಇನ್ನೇನೋ ಒಂದು ಬೇಡದ ಒಂದು ವ್ಯವಹಾರಗಳು ಮತ್ತು ಬಾಂಧವ್ಯಗಳು, ಅವುಗಳಿಂದ ಬರತಕ್ಕಂಥ ತಲೆನೋವು, ಅಪವಾದ, ಘರ್ಷಣೆ ಇವುಗಳು ಉಂಟಾಗುವ ಸಾಧ್ಯತೆ. ರಾಹು ಜನ್ಮದಲ್ಲಿ ಸಂಚರಿಸಿದ್ರೆ ಊರ್ಧ್ವಾಂಗ ರೋಗಾನ್ವಿತ ಅಂತ ಹೇಳಿದೆ. ಹೀಗಾಗಿ ಶಿರೋಬಾಧೆ ಹೆಚ್ಚಾಗ್ತಕ್ಕಂಥದ್ದು, ಹೆಚ್ಚಿನ ಟೆನ್ಷನ್ನು, ಮುಖ್ಯವಾಗಿ ಕಣ್ಣಿನ ಬಾಧೆಗಳು ಬರ್ತಕ್ಕಂಥದ್ದು, ಈ ರೀತಿಯ ತೊಡಕುಗಳು ಕೂಡ ಇದ್ದಾವೆ. ಹೀಗಾಗಿ ಹೇಗಿದೆಯಪ್ಪ ಅಂದರೆ ಸಿಹಿ ಕಹಿ ಎರಡೂ ಬೆರೆತಿದೆ ಈ ಪರಾಭವ ಸಂವತ್ಸರದಲ್ಲಿ ತಮಗೆ. ಹೀಗಾಗಿ ಜಾಗ್ರತೆಯೂ ಬೇಕು, ಉಲ್ಲಾಸವೂ ಇದೆ. ಹೀಗಾಗಿ ಆತಂಕ ಬೇಡ. ಪ್ರಾರ್ಥನೆಗೆ ಏನಪ್ಪ ಅಂದರೆ ತಪ್ಪದೇ ನಾಗ ಕವಚವನ್ನು ಹೇಳ್ಕೊಳ್ತಕ್ಕಂಥದ್ದು, ನಾಗಸನ್ನಿಧಾನದಲ್ಲಿ ಹರಿದ್ರ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಇದೆಲ್ಲ ನಿಮ್ಮ ಪಾಲಿಗೆ ಒಂದು ಶ್ರೀರಕ್ಷೆಯಾಗಿ ಉಳಿಯುತ್ತೆ. ದಾಂಪತ್ಯದ ಮನಸ್ತಾಪಗಳಿಗೆ ಪಾರ್ವತಿ ಪರಮೇಶ್ವರ ಸ್ತುತಿಯನ್ನು ಹೇಳ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇವೆರಡು ನಿಮಗೆ ರಕ್ಷೆಯಾಗಿರ್ತದೆ.